ಇದ್ದೀನಿ. ಇದು ನೀವು ಮುಂಚೆನೇ ಕಲಸಿಟ್ಕೊಂಡು ಒಟ್ಟಿಗೆ ಕುದಿಸ್ಬೋದು. ನಾನು ಇದನ್ನು ಬಿಸಿನೀರಿಗೆ ಹಾಕಿ ಮಾಡ್ತಾಯಿದ್ದೀನಿ. ಏನೂ ತೊಂದರೆ ಇಲ್ಲ, ಬಿಸಿನೀರಿಗೆ ಹಾಕಿದ್ರೆ ಏನೂ ಆಗೋಲ್ಲ. ಸ್ವಲ್ಪ ಒಡೊಡ್ಕೆ ಅನಿಸುತ್ತೆ, ಬಟ್ ನೀಟಾಗಿ ಆಗುತ್ತೆ. ಇದಕ್ಕಿವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋವಂಥ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ನಿಮಗೆ ಉಪ್ಪು ಅಷ್ಟು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು. ನಾನು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಈ 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ನಾವು ಕುರ್ಸಿದ ರೊಟ್ಟಿ ಮಾಡ್ತೀವಲ್ಲ ಅದೇ ಥರನೇ. ಸ್ವಲ್ಪ ಮೆತ್ತಗಾಗತ್ತೆ ನೋಡಿ, ನಿಮ್ಗೆ ಅಂದಾಜು ಗೊತ್ತಾಗುತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಇದು ಹಾಗೆ ಬರೋದು. ಮೊಸರು ಕೋಡ್ಬೇಳೆ ಅಂತ ಅಂದ್ಬಿಟ್ಟು ಇದು ಹಿಟ್ಟನ್ನು ಇವಾಗ ಆರೋ ತನಕ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರಿಯೋದಕ್ಕೆ. ಹಿಟ್ಟು ಹಾರಿದೆ, ನಾನಿವಾಗ ಕೋಡ್ಬೇಳೆ ಥರ ಮಾಡ್ಕೊಳ್ತಾ ಇದ್ದೀನಿ. ಈಸಿ ಮಾಡೋದು, ಆರಾಮಾಗಿ ಮಾಡ್ಬೋದು. ಕೋಡ್ಬೇಳೆ ಥರ ಶೇಪ್ ಮಾಡಿಕೊಂಡು ಅದನ್ನು ನಾವು ಕರಿಬೋದು. ಕೋಡ್ಬೇಳೆ ನೋಡಿ ಈ ಥರ ರೆಡಿ ಮಾಡಿಕೊಂಡು ಇವಾಗ ಒಂದೊಂದೇ ಎಣ್ಣೆ ಕಾದ ನಂತರ ಬಿಡಬೇಕು ಕೋಡ್ಬೇಳೆನ ಎಣ್ಣೆಯಲ್ಲಿ. ತುಂಬ ಒಳ್ಳೆ ರೆಸಿಪಿ, ಚೆನ್ನಾಗಿರುತ್ತೆ. ಸಾಯಂಕಾಲದೊತ್ತು ಒಳ್ಳೆ ಸ್ನ್ಯಾಕ್ಸ್ ಐಟಮ್ ಇದು. ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ನೆಸ್ ಇರುತ್ತೆ. ಯಾರು ಬೇಕಾದ್ರೂ ತಿನ್ಬೋದು, ಮಕ್ಕಳು ತಿನ್ಬೋದು, ವಯಸ್ಸಾದವರು ತಿನ್ಬೋದು, ಹಲ್ಲಿಲ್ದಲೇ ಇರೋರು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತಿದು. ಈ ಥರ ಕೋಡ್ಬೇಳೆ ರೆಡಿ ಆಯಿತು. ಈ ಥರ ಹೊಂಬಣ್ಣ ಬರುತ್ತೆ, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ತುಂಬ ಸಿಮ್ಮಲ್ಲಿಟ್ಟರೆ ಎಣ್ಣೆ ಕುಡಿಯಲ್ಲ, ಬಟ್ ಗರ್ಗರಿ ಬರುತ್ತೆ ಚೆನ್ನಾಗಿ.